ಕರ್ನಾಟಕ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿಷೇಧಿಸುವಂತೆ ಮುಖ್ಯಮಂತ್ರಿಗೆ ಪತ್ರವನ್ನು ಬರೆದ ನಂತರ ಖರ್ಗೆ ಹಾಗೂ ಅವರ ಕುಟುಂಬಕ್ಕೆ ಬೆದರಿಕೆ ಕರೆಗಳು ಬರ್ತಾ ಇವೆ. ಖರ್ಗೆ ಇಂತಹ ಒಂದು ಬೆದರಿಕೆ ಕರೆಯ ವಿಡಿಯೋವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಬಿಡುಗಡೆ ಮಾಡಿದ್ದು ಇದು ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಅಲ್ಲದೆ ಆರ್ಎಸ್ಎಸ್ ಯುವಕರು ಮಕ್ಕಳ ಮನಸ್ಸು ಕಲ್ಮಶ ಮಾಡ್ತಾ ಇದೆ. ಇದಕ್ಕೆ ಈ ಕರೆಗಳ ಸಾಕ್ಷಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನಾನು ಪ್ರಸ್ತಾಪ ಮಾಡಿದ್ದೆ ಈ ವಿಚಾರ. ಬಿಜೆಪಿಯವರೆಲ್ಲರೂ ಏನು ಹೇಳಿದ್ರು, ಇದು RSS ಸಂಸ್ಕೃತಿ ಅಲ್ಲ, ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದು ಪ್ರಿಯಾಂಕ್ ಖರ್ಗೆ ಅವರು ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾರೆ ಅಂತ. ಇದು ಇಂಥದ್ದು ಇನ್ನೂ ಒಂದು 25-30 ಇದೆ ನನ್ನ ಹತ್ರ. RSS ಸಂಸ್ಕೃತಿ ಏನು ಅಂತ ತೋರಿಸಿದ್ದೇವೆ. ಅವನೇನು ಹೇಳ್ತಾರೆ, ನಿನ್ನೆ ಬಿಡುಗಡೆ ಮಾಡೋದ್ರಲ್ಲಿ RSS ಇಂದ ನಾನು ಬಂದಿದ್ದೀನಿ, RSSನ್ನು ನಾನು ಮೈಗೂಡಿಸ್ಕೊಂಡಿದ್ದೀನಿ, ನೀನು ಯಾರು ಬೈಯಕ್ಕೆ ಅಂತ ಏನೇನು ಬೈದಿದ್ದು ನೀವೇ ನೋಡಿದಿರಲ್ಲ. ಅದಕ್ಕೆ ಅನ್ಎಡಿಟೆಡ್ ವರ್ಷನ್ನೇ ಹಾಕಿದ್ದೀನಿ. ಬಿಜೆಪಿಯವರ ಸಂಸ್ಕೃತಿ RSS ಅವರ ಶಾಖೆನಲ್ಲಿ ಏನು ಕಲಿಸ್ತಾರೆ ಅಂದ್ಬಿಟ್ಟು ನಿಮಗೆ ಹಾಕಿದ್ದೀನಿ. ಅದು ನೀವು ತೀರ್ಮಾನ ತಗೊಳ್ಳಿ. ಮತ್ತು ಯಾರ್ಯಾರು ನಿನ್ನೆ ಭಾಳ ದೊಡ್ಡ ಮಾತಾಡ್ತಾ ಇದ್ರಲ್ಲ ಬಿಜೆಪಿಯವರು. ರಾಜ್ಯದಲ್ಲಿ RSS ಬ್ಯಾನ್ ಬಡಿದಾಟ ಮತ್ತೊಂದು ಹಂತಕ್ಕೆ ತಲುಪಿದೆ. ನಮಗೆ ಬೆದರಿಕೆಗಳ ಕರೆಗಳು ಬರ್ತಾ ಇವೆ ಎಂದಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆಗೆ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. ತಾಕತ್ತು ಇಲ್ಲದಿದ್ದೇ ಮಾತನಾಡಬಾರ್ದು, ಇನ್ನು ಒಮ್ಮೆ ಮಾತನಾಡಿದ ಮೇಲೆ ಅದನ್ನು ಎದುರಿಸುವಂತಹ ತಾಕತ್ತಿರಬೇಕು. ಅದನ್ನು ಬಿಟ್ಟು ಬೇರೆ ಇದನ್ನು ಬೆದರಿಕೆ ಹಾಕುವಂತಹ ಒಂದು ಚಿಕ್ಕಲು ಪುಕ್ಕಲು ಜನರಿಗೆ ಅಂಜುವುದಿಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ವಿಜಯ್ ಕುಮಾರ್ ಚಲವಾದಿ ಅಂತ ಕನೋನೆ ವಿಜಯಪುರದಿಂದ ಫೋನ್ ಮಾಡ್ದ. ಏನೆಲ್ಲ ಮಾತಾಡಬೇಕು ಎಲ್ಲ ಮಾತಾಡಿದೆ. ನಮ್ಮ ಮೆಸೇಜು ಇದೆ. ಆ ಮೆಸೇಜನ್ನು ನಿಮ್ಗೇನು ಕೇಳ್ಸಕ್ಕೆ ಹೋಗಲ್ಲ ನಾನು, ಯಾಕಂತಂದರೆ ಭಾಳ ಹೊಲ್ಸಾಗಿದೆ. ಅದು ನನಗೆ ಹೇಳಿದ್ದಾನೆ, ನಾನೇ ಇಟ್ಕೋತೀನಿ ಅದನ್ನು. ಆಯಿತಾ? ಇಲ್ಲಿ ನೋಡಿ, ಫೋಟೋ ನೋಡಿ, ಯಾರ್ದಿದೆ ಯಾರ್ದಿದೆ ನೋಡಿ ಫೋಟೋ. ಹಾಂ, ನನಗೂ ಫೋಟೋ ಬಂದಿದೆ, ಅದು ಕಾಲು. ನಾನು ಇವ್ರಿಗೆಲ್ಲ ಮಾತಾಡಿದ್ದೀನಿ. ನನಗೂ ಅದೇ ಭಾಷೆಗಳನ್ನು ಬಳಕೆ ಮಾಡಿದ್ದಾರೆ. ನಾನೇನು ಕಂಪ್ಲೇಂಟ್ ಕೊಟ್ಟನಾ? ನನ್ನ ಮುಂದೆ ಪೊಲೀಸ್ ಜಾಸ್ತಿ ಮಾಡಿರಿ, ಭದ್ರತೆ ಕೊಡಿ ಅನ್ನ. ಇದೇನೋ ನಮ್ಮ ಹಳ್ಳಿ ಭಾಷೆಯಲ್ಲಿ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಗಂಭೀರವಾಗಿ ಪರಿಗಣಿಸಿದ್ದೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಯಾರು ಬೆದರಿಕೆ ಹಾಕಿದ್ದಾರೆ ಅಂತ ತನಿಖೆ ಮಾಡ್ತೇವೆ, ಸಚಿವರಿಗೆ ಬೆದರಿಕೆ ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಯಾರು ಬೆದರಿಕೆ ಮಾಡಿದ್ದಾರೆ ಮತ್ತು ಸೋರ್ಸ್ ಎಲ್ಲಿಂದ ಬರುತ್ತೆ ಅದನ್ನು ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಒಬ್ಬ ಸಚಿವರಿಗೆ ಅವರ ಅಭಿಪ್ರಾಯ ಹೇಳಿರ್ಬೋದು, ಆದರೆ ಸರ್ಕಾರದ ತೀರ್ಮಾನ ಆಗೋದೇ ಬೇರೆ ಅಲ್ವಾ. ಅದಕ್ಕೆ ಅವರಿಗೆ ಥ್ರೆಟ್ ಮಾಡೋದು ಅದೆಲ್ಲ ಸರಿ ಇಲ್ಲ. ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತೀವಿ. ಅದನ್ನು ವೆರಿಫೈ ಮಾಡೋದಕ್ಕೆ ಕೇಳಿದ್ದೀನಿ ನಾನು. ವೆರಿಫೈ ಮಾಡಿ ಎಲ್ಲಿಂದ ಒರಿಜಿನೇಟ್ ಆಗಿದೆ, ಯಾರು ಮಾಡಿದ್ದಾರೆ ಅದನ್ನು ನೋಡಿ ಆನಂತರ ಅವ್ರ ಮೇಲೆ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಟೆಕ್ನಾಲಜಿ ಕೆಲವು ಸಂದರ್ಭದಲ್ಲಿ ಕಷ್ಟ ಆಗುತ್ತೆ, ಕೆಲವು ಸಂದರ್ಭದಲ್ಲಿ ನಾವು ಅದನ್ನು ಮಾಡಲೇಬೇಕಾಗ್ತದೆ. ಎಷ್ಟೋ ಸರಿ ಈಗ ತಮಗೆ ಗೊತ್ತಿದ್ದಂಗೆ ಸ್ಕೂಲ್ಗಳಿಗೆಲ್ಲ ಬೆದರಿಕೆ ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳಿ ಬೆದರಿಕೆಗಳು ಇನ್ನುತ್ತ ಬೆದರಿಕೆ ಕರೆಗಳ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿ ಇರುವಂತಹ ಸಚಿವರ ಸರ್ಕಾರಿ ನಿವಾಸಕ್ಕೆ ಪೊಲೀಸ್ ನಿಯೋಜನೆಯನ್ನು ಮಾಡಲಾಗಿದೆ. ಬಿಜೆಪಿಯ ಪೋಸ್ಟರ್ ಅಭಿಯಾನಕ್ಕೆ ಕಾಂಗ್ರೆಸ್ನಿಂದ ಕೌಂಟರ್ ಪೋಸ್ಟರ್ ಅಭಿಯಾನ ನಡೀತಾ ಇದೆ. ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಪೋಸ್ಟರ್ ಪ್ರೊಟೆಸ್ಟ್ ಮಾಡಲಾಯಿತು. ಬಿಜೆಪಿಯ ಯಾರು ಭಾರತ ಪ್ರೀತಿ ಮಾಡ್ತಾರೋ ಅವರು RSS ಪ್ರೀತಿ ಮಾಡ್ತಾರೆ, ಪೋಸ್ಟರ್ಗೆ ಕೌಂಟರ್ ಎಂಬಂತೆ. ಯಾರು ಸಂವಿಧಾನವನ್ನ ಪ್ರೀತಿಸ್ತಾರೋ ಅವರು ದೇಶವನ್ನ ಪ್ರೀತಿಸ್ತಾರೆ ಅನ್ನೋ ಪೋಸ್ಟರ್ ಅಂಟಿಸಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲು RSS ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಮಾಜಿ ಸಂಸದ ಉಮೇಶ್ ಜಾಧವ್ ಹೇಳಿಕೆಯನ್ನು ನೀಡಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ನಡೆಸಿ ಮಾತನಾಡಿದ ಅವರು, ಉಮೇಶ್ ಜಾಧವ್ RSS ವಿರುದ್ಧ ಮಾತನಾಡಿದರೆ ಪ್ರಚಾರ ಸಿಗುತ್ತೆ ಅಂತ ಈ ರೀತಿ ಮಾತನಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಅತಿವೃಷ್ಟಿಯಿಂದ ಜಿಲ್ಲೆಯ ರೈತರು ಬಳಲ್ತಾ ಇದ್ದಾರೆ. ಅವರ ಸಮಸ್ಯೆಗಳನ್ನು ಮೊದಲು ಆಲಿಸಿ ಅಂತ ಖರ್ಗೆ ವಿರುದ್ಧ ಟೀಕಿಸಿದ್ದಾರೆ. ಸಂದರ್ಭದಲ್ಲಿ ಎಷ್ಟೆಷ್ಟು ಪ್ರಕೃತಿ ವಿಕೋಪಗಳಾದಂಥ ಸಂದರ್ಭದಲ್ಲಿ RSS ಮುಂಚೂಣಿಯಲ್ಲಿ ಇಟ್ಕೊಂಡು ಅಲ್ಲಿ ಸೈನ್ಯ ಸರ್ಕಾರದ ಸಹಾಯ ತಲುಪೋದಕ್ಕಿಂತ ಮುಂಚೆ RSSನ ಸ್ವಯಂ ಸೇವಕರು ತಲುಪಿ ಜನರ ಸಹಕಾರ ಕೊಟ್ಟಿರ್ತಕ್ಕಂಥದ್ದು.
ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಗದ್ದಲದ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ವೈರಾಗ್ಯದ ಮಾತನಾಡಿ ಎಲ್ಲರನ್ನ ಆಶ್ಚರ್ಯಪಡಿಸಿದ್ದಾರೆ. 1 ವರ್ಷ ಹಿಂದೆಯೇ ಸಿಎಂ ರೇಸ್ನಿಂದ ಬಂದಿದ್ದೇನೆ ಹೀಗಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸಿಎಂ ಬದಲಾವಣೆ ವಿಚಾರ ಸೂಕ್ತ ವ್ಯಕ್ತಿಗೆ ಕೇಳಬೇಕು. ನಮ್ಮಲ್ಲಿ ಯಾವ ಕ್ರಾಂತಿಗಳು ನಡೀತಾ ಇಲ್ಲ, ಬೆಳಗಾವಿಯಲ್ಲಿ ಯಾವ ರಾಜಕೀಯ ಭೂಕಂಪವೂ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಅವರ ಮೇಲೆ ಹಲ್ಲೆಗೆ ಯತ್ನವನ್ನು ಖಂಡಿಸಿ ನಾಳೆ ವಿಜಯಪುರ ಬಂದ್ಗೆ ಕರೆ ನೀಡಲಾಗಿದೆ. ದಲಿತ ಸಂಘಟನೆ ಹಾಗೂ ಇತರ ಪ್ರಗತಿಪರ ಸಂಘಟನೆಗಳು ಸುದ್ದಿಗೋಷ್ಠಿ ಮೂಲಕ ಒಂದು ಘೋಷಣೆ ಮಾಡಿದ್ದಾರೆ. ನಾಳೆಯ ಬಂದ್ಗೆ ಬೆಂಬಲ ನೀಡುವಂತೆ ಮನವಿ ಕೂಡ ಮಾಡಿದ್ದಾರೆ. ಕಲಬುರಗಿಯಲ್ಲಿ 3 ತಿಂಗಳ ಸಂಬಳ ನೀಡಿದ್ದಕ್ಕೆ ಗ್ರಂಥಪಾಲಕಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. PDO ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಹೆಸರು ಬರೆದಿಟ್ಟು ಸಾವಿಗೆ ಶರಣಾಗಿದ್ದು, ಡೆತ್ ನೋಟ್ನಲ್ಲಿ PDO ಪಂಚಾಯಿತಿ ಅಧ್ಯಕ್ಷ, ಮಾಜಿ ಅಧ್ಯಕ್ಷರು, ಮಾಜಿ PDO ತಮ್ಮ ಸಾವಿಗೆ ಕಾರಣ ಅಂತ ಭಾಗ್ಯವಂತಿ ಡೆತ್ ನೋಟ್ ಬರೆದಿದ್ರು. ಆದರೆ FIRನಲ್ಲಿ ಈ ಅಧಿಕಾರಿಗಳ ಹೆಸರು ಕೈಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರ ನಡೆಗೆ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಕಲಬುರಗಿಯಲ್ಲಿ ಗ್ರಂಥಪಾಲಕಿ ಆತ್ಮಹತ್ಯೆ ಕೇಸ್ ಬಗ್ಗೆ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದು, ಟೀಕೆ ಮಾಡೋದರಲ್ಲಿ ಬಿಜೆಪಿಯವರು ನಿಸ್ಸೀಮರು, ಅದು ಅವರ ಕರ್ತವ್ಯ ಕೂಡ ಹೌದು ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ದೀಪಾವಳಿ ಹಬ್ಬಕ್ಕೆ ಜನಸಾಮಾನ್ಯರಿಗೆ ದರ ಏರಿಕೆಯ ಹೊರೆ ಹೆಚ್ಚಾಗಲಿದೆ. ಕೆಲ ಖಾಸಗಿ ಬಸ್ ಮಾಲೀಕರು ಹಬ್ಬದ ಹಿನ್ನೆಲೆಯಲ್ಲಿ ಬಸ್ ಟಿಕೆಟ್ ದರವನ್ನು ಏರಿಸಿ ಸುಲಿಗೆಗೆ ಇಳಿದಿದ್ದಾರೆ. ಟಿಕೆಟ್ ರೇಟ್ 1 to 3 ಆಗಿದ್ದು, ದೀಪಾವಳಿ ಊರಿಗೆ ಹೋಗುವವರಿಗೆ ಶಾಕ್ ಎದುರಾಗಿದೆ. ಬೆಂಗಳೂರಿನಿಂದ ಮಡಿಕೇರಿಗೆ ಈ ಹಿಂದೆ 500ರಿಂದ 600 ರೂಪಾಯಿ ಇತ್ತು, ಆದರೆ ಈಗ 2299ರಿಂದ 5000 ರೂಪಾಯಿ ಆಗಿದೆ. ಇನ್ನು ಬೆಂಗಳೂರಿನಿಂದ ಧಾರವಾಡಕ್ಕೆ ಸಾಮಾನ್ಯವಾಗಿ 800ರಿಂದ 1200 ಇತ್ತು. ಇದೀಗ ಹಬ್ಬದ ಹಿನ್ನೆಲೆ ಟಿಕೆಟ್ ದರ 1700ರಿಂದ 3000 ರೂಪಾಯಿವರೆಗೆ ದರ ಏರಿಕೆಯಾಗಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಬಣ ಗೆಲ್ಲದಂತೆ ಸವದಿ ಕತ್ತಿಯಿಂದ ಪ್ರತಿತಂತ್ರ ಹೆಣಿತಾ ಇದೆ. ಸವದಿ ಜಾರಕಿಹೊಳಿ ಬಣಗಳ ಅಭ್ಯರ್ಥಿಗಳಿಗೆ ಅಡ್ಡ ಮತದಾನ ಭೀತಿ ಕಾಡ್ತಾ ಇದೆ. ಮತದಾರರ ಮೇಲೆ 2 ಬಣದ ಅಭ್ಯರ್ಥಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಅಡ್ಡ ಮತದಾನದ ಭೀತಿಯಲ್ಲಿ ಬೆಂಬಲಿಗರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ನೆರೆ ರಾಜ್ಯಗಳಿಗೆ PKPS ನಿರ್ದೇಶಕರು ತೆರಳಿದ್ದಾರೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹಾಸನಾಂಬೆ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಇದೇ ವೇಳೆ DCM DKಶಿ ಅರ್ಚನೆ ಸಮಯದಲ್ಲಿ ನಾರಾಯಣಿ ನಮಸ್ಕಾರ ಒಂದು ಮಂತ್ರವನ್ನು ಕೂಡ ಪಠಿಸಿದ್ದಾರೆ. ಹಾಸನಾಂಬೆ ಸನ್ನಿಧಿಯಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಪ್ರಾರ್ಥನೆ ಮಾಡ್ತಾ ಇದ್ದಂತೆ ಹಾಸನಾಂಬೆ ಆಶೀರ್ವಾದ ನೀಡಿದ್ದಾಳೆ. ಸ್ತೋತ್ರ ಪಠಿಸ್ತಾ ಇದ್ದಂತೆ ಹಾಸನಾಂಬೆ ದೇವಿ ಬಲಭಾಗದಿಂದ ಹೂವಿನ ಹಾರವನ್ನು ಜಾರಿದ್ದಾರೆ. ಇದನ್ನು ಕಂಡ DCM DK ಶಿವಕುಮಾರ್ ಕೈ ಮುಗಿದು ಪುನೀತರಾದರು. DCM DK ಶಿವಕುಮಾರ್ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಹಾಸನಾಂಬೆ ದೇವಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಸಿಎಂಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹಾಗೂ ಸ್ಥಳೀಯ ನಾಯಕರು ಸಾಥ್ ನೀಡಿದರು. ದಿನದಿಂದ ದಿನಕ್ಕೆ ಹಾಸನಾಂಬೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಈಗಾಗಲೇ 6 ಲಕ್ಷಕ್ಕೂ ಅಧಿಕ ಭಕ್ತರು ದೇವಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಹಾಸನದ ಅಧಿದೇವತೆ ಹಾಸನಾಂಬೆಯ ದರ್ಶನಕ್ಕೆ ಸಿನಿಮಾ ಕ್ಷೇತ್ರದ ಗಣ್ಯರು ಕೂಡ ಭೇಟಿ ನೀಡ್ತಾ ಇದ್ದಾರೆ. ಮಾಳವಿಕಾ, ಜಯಮಾಲಾ, ಶ್ರುತಿ, ಶಶಿಕುಮಾರ್ ಹಾಸನಾಂಬೆ ದರ್ಶನಕ್ಕೆ ಬಂದಿದ್ದಾರೆ. ಖ್ಯಾತ ಲೇಖಕಿ ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಬಾನು ಮುಸ್ತಾಕ್ ಹಾಸನಾಂಬೆ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಪ್ರೋಟೋಕಾಲ್ ವಾಹನದಲ್ಲಿ ಬಂದಂತಹ ಬಾನು ಮುಸ್ತಾಕ್ ದೇವಿಯ ದರ್ಶನವನ್ನು ಪಡೆದುಕೊಂಡು ಪುನೀತರಾಗಿದ್ದರು. ಸೌಜನ್ಯ ಪರ ಹೋರಾಟಗಾರ ಜಯಂತ್ ವಿರುದ್ಧ FIR ದಾಖಲಾಗಿದೆ. ಸುಳ್ಳು ಸುದ್ದಿ ಪ್ರಸಾರ ಮಾಡಿದ ಆರೋಪದಡಿ ಬೆಳ್ತಂಗಡಿ ಪೊಲೀಸರು ಸ್ವಯಂ ಪ್ರೇರಿತ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ತಿಮರೋಡಿ ಗಡಿಪಾರು ವಿಷಯದಲ್ಲಿ ಷಡ್ಯಂತ್ರ ಅಂತ ಯೂಟ್ಯೂಬ್ನಲ್ಲಿ ಜಯಂತ್ ಟಿ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ರಿಂದ ಬೆಳ್ತಂಗಡಿ ಪೊಲೀಸರು BNS 353(1)B ಅಡಿ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಕಾವೇರಿ ತೀರ್ಥೋದ್ಭವದ ಹಿನ್ನೆಲೆ ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ಪಿಂಡ ಪ್ರದಾನಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅಕ್ಟೋಬರ್ 17ರಿಂದ ಸಾವಿರಾರು ಜನರು ಪಿಂಡ ಪ್ರದಾನವನ್ನು ಮಾಡಲಿದ್ದು, ಅದಕ್ಕಾಗಿ ತ್ರಿವೇಣಿ ಸಂಗಮದಲ್ಲಿ ಹೂಳೆತ್ತುವ ಮೂಲಕ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಕೊಡಗು ಜಿಲ್ಲೆಯಾದ್ಯಂತ ಏಕಕಾಲಕ್ಕೆ ಸ್ವಚ್ಛ ಕೊಡಗು ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕೊಡಗು ಹೋಟೆಲ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್, ಜಿಲ್ಲಾ ಚೇಂಬರ್ ಅಸೋಸಿಯೇಷನ್ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ಈ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿದ್ದವು. ಈ ಕಾರ್ಯಕ್ರಮಕ್ಕೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂಥರ್ ಗೌಡ ಚಾಲನೆ ನೀಡಿದರು. ಈಗ ಸ್ವಚ್ಛ ಕೊಡಗು ಸುಂದರ ಕೊಡಗು ಅಂತ ಈಗ ನಮ್ಮ ಕೂರ್ಗ್ ಹೋಟೆಲ್ಸ್ ಆ್ಯಂಡ್ ರೆಸಾರ್ಟ್ ಅಸೋಸಿಯೇಷನ್ ಮತ್ತು ಈ ಥರದ್ದು ಎಲ್ಲ ಅಸೋಸಿಯೇಷನ್ಸು ನಮ್ಮ ಜೊತೆಗೆ
ಈಗ ಕೆಲಸ ಮಾಡ್ತಾ ಇದ್ದಾರೆ. ಈಗ ಈ ಸಂದರ್ಭಗಳಲ್ಲಿ ನಾವು ಒಂದು ರೂಟ್ ಮ್ಯಾಪ್ ತಯಾರು ಮಾಡಿದ್ದೀವಿ. ರೂಟ್ ಮ್ಯಾಪ್ ಅಂದರೆ ಮೇಜರ್ ರೋಡ್ಸ್ ಅಲ್ಲಿ ಇದು ಅಕ್ಕಪಕ್ಕಗಳಲ್ಲಿ ಈಗ ಪ್ಲಾಸ್ಟಿಕ್ ವೇಸ್ಟ್ ಆಗಲಿ ಅಥವಾ ಬೇಸಿಕ್ಲಿ ಡ್ರೈ ವೇಸ್ಟನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಈಗ ಅದು ಟೋಟಲಿ ಉತ್ತರ ಕನ್ನಡದ ಹಳಿಯಾಳದ ಕಬ್ಬು ಬೆಳೆಗಾರರಿಂದ ಬೇರೆ ಕಾರ್ಖಾನೆಯವರು ಕಬ್ಬು ಪಡೆಯಬಾರದು ಎಂದು ಶಾಸಕ ಆರ್ ವಿ ದೇಶಪಾಂಡೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಹಳಿಯಾಳದಲ್ಲಿರುವಂತಹ EID ಪ್ಯಾರಿ ಕಾರ್ಖಾನೆಗೆ ಕಬ್ಬು ನೀಡಬೇಕು, ಬೇರೆ ಕಾರ್ಖಾನೆಯವರು ಕಬ್ಬು ಪಡೆದರೆ ಕ್ರಮವನ್ನು ಜರುಗಿಸಿ ಅಂತ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಇನ್ನು ಶಾಸಕ ಆರ್ ವಿ ದೇಶಪಾಂಡೆ ಸೂಚನೆಗೆ ರೈತ ವರ್ಗದ ವಿರೋಧವನ್ನು ವ್ಯಕ್ತಪಡಿಸಿದ್ದು, ರೈತರ ಮೇಲೆ ಇಲ್ಲದಂತಹ ಪ್ರೀತಿ ಕಾರ್ಖಾನೆ ಮೇಲೆ ಯಾಕೆ ಅಂತ ರೈತರು ಪ್ರಶ್ನೆಯನ್ನು ಮಾಡಿದ್ದಾರೆ. ರೈತರಿಗೆ ಬಾಕಿ ಇರತಕ್ಕಂಥ 26 ಕೋಟಿ ರೂಪಾಯಿ ಪಾವತಿಸಲು ಒಂದು ಕ್ರಮವನ್ನು ವಹಿಸಿ ಅಂತ ಹೇಳಿದ್ದಾರೆ. ಈ ನಡೆಯನ್ನು ನಾನು ಖಂಡಿಸ್ತೇನೆ. ಯಾಕಂದರೆ ತಾವು ಮಾನ್ಯ ದೇಶಪಾಂಡೆ ಅವರೇ, ತಾವು 30/8/2025 ಒಂದು ಸಭೆ ಮಾಡಿ ನಮ್ಮ ರೈತರ ಅಹವಾಲನ್ನು ಕೇಳಿ ಕಾರ್ಖಾನೆಯವರಿಗೆ ನಮ್ಮ 26 ಕೋಟಿ ಏನು ಬಾಕಿ ಬರೋದಿದೆ, 256 ಪ್ರತಿ ಟನ್ನಿಗೆ ಅವ್ರು ಕೊಡೋದೇನು ಬಾಕಿ ಇದೆ, ಆ ಹಣ ಬೇಗ ಬಿಡುಗಡೆ ಮಾಡಿ ಮತ್ತು ತೂಕದ ಯಂತ್ರವನ್ನು ಕಾರ್ಖಾನೆ ಗೇಟ್ನ ಹೊರಗಡೆ ಸ್ಥಾಪಿಸಬೇಕು ಅಂತ ತಾವು ಆದೇಶ ಮಾಡಿದ್ರಿ. ಆ ಆದೇಶ ಆಗಿ 1.5 ಇಂದು ಮೈಸೂರಿಗೆ ಭೇಟಿ ನೀಡಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೌದ್ಧ ಮಹಾಸಮ್ಮೇಳನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಗರದ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಈ ಕಾರ್ಯಕ್ರಮ ಮುಗಿಸಿ ಇಂದು 7 ಗಂಟೆಗೆ ವಿಶೇಷ ವಿಮಾನದಲ್ಲಿ ಮತ್ತೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ದಕ್ಷಿಣ ಕಾಶಿ ಎನಿಸಿರುವಂತಹ ವಿಜಯನಗರ ಜಿಲ್ಲೆಯ ಹಂಪಿಗೆ ಭೇಟಿ ನೀಡಿದಂತಹ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರೂಪಾಕ್ಷನ ದರ್ಶನವನ್ನು ಪಡೆದುಕೊಂಡರು. ಇನ್ನು ಹಂಪಿಯ ಆನೆ ಶ್ರೀ ಲಕ್ಷ್ಮೀ ಸಚಿವಿಗೆ ಆಶೀರ್ವಾದವನ್ನು ಮಾಡಿತು. ಇನ್ನು ಇದೇ ವೇಳೆ ಬಳ್ಳಾರಿ ಸಂಸದ ತುಕಾರಾಂ, DC ಕವಿತಾ ಮುನ್ನಿಕೇರಿ, ಆನೆಗುಂದಿ ಸಂಸ್ಥಾನದ ರಾಜವಂಶಸ್ಥ ಶ್ರೀ ಕೃಷ್ಣದೇವರಾಯ ಜೊತೆಗಿದ್ದರು. ಕೊಪ್ಪಳಕ್ಕೆ ಭೇಟಿ ನೀಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೃಷಿ ಸಂಸ್ಕರಣಾ ತರಬೇತಿ ಘಟಕ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರದ ಉದ್ಘಾಟನೆ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಹಾಗೂ ನಬಾರ್ಡ್ ಸಹಯೋಗದಲ್ಲಿ ತರಬೇತಿ ಘಟಕ ನಿರ್ಮಾಣ ಮಾಡಲಾಗಿದ್ದು, ಘಟಕ ಉದ್ಘಾಟಿಸಿ ಕೇಂದ್ರ ಸಚಿವೆ ಘಟಕ ವೀಕ್ಷಣೆ ಕೂಡ ಮಾಡಿದರು. ಗೂಗಲ್ AI ಕಂಪನಿ ಕರ್ನಾಟಕದ ಕೈತಪ್ಪಿದ ವಿಚಾರವಾಗಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸರ್ಕಾರ ಕೈಗಾರಿಕೋದ್ಯಮಿಗಳಿಗೆ ಸರಿಯಾಗಿ ಸ್ಪಂದನೆಯನ್ನು ನೀಡುತ್ತಾ ಇಲ್ಲ, ಇನ್ನು ಹಲವು ಕಂಪನಿಗಳು ಕೂಡ ಹೊರ ಹೋಗಬಹುದು ಅಂತ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಬೆಂಗಳೂರಿನಲ್ಲಿ ತುರ್ತು ಮೆಡಿಕಲ್ ಸಮಯದಲ್ಲಿ ಡ್ರೋನ್ ಸೇವೆ ಆವಿಷ್ಕರಿಸಲಾಗಿದೆ. ಏರ್ಬ್ಯಾಂಡ್ ಸಂಸ್ಥೆ ನಿರ್ಮಾಣ ಮಾಡಿರತಕ್ಕಂತಹ ನೂತನ ತಂತ್ರಜ್ಞಾನದ ಡ್ರೋನ್ ಸುದ್ದಿಯಾಗಿದೆ. ರಕ್ತ ಸೇರಿದಂತೆ ಇತರೆ ಮೆಡಿಕಲ್ ಪರಿಕರಗಳನ್ನು ಸಾಗಿಸಲು ಈ ಡ್ರೋನ್ ಉಪಯೋಗಕ್ಕೆ ಬರಲಿದೆ. ಇನ್ನು ಏರ್ಬ್ಯಾಂಡ್ ಮತ್ತು ನಾರಾಯಣ ಹೆಲ್ತ್ ಸಹಯೋಗದೊಂದಿಗೆ ಡ್ರೋನ್ ಸೇವೆ ಆರಂಭಿಸಲಾಗ್ತಾ ಇದೆ. 2.5 kg ತೂಕ ಒಂದು ಹಾರಲಿರುವಂತಹ ನೂತನ ಡ್ರೋನ್ ಇದು. ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ 400 ಮೀಟರ್ ಎತ್ತರದಲ್ಲಿ ಹಾರುವಂತಹ ಸಾಮರ್ಥ್ಯವನ್ನು ಈ ಡ್ರೋನ್ ಹೊಂದಿದೆ. ಇನ್ನು ಹೊಸಕೋಟೆ ಹೊರವಲಯದ ಏರ್ ಬ್ಯಾಂಡ್ ಅಂತ ಸಂಸ್ಥೆಯಲ್ಲಿ ನೂತನ ಡ್ರೋನ್ ಅನಾವರಣಗೊಳ್ಳಿದೆ. ಈರುಳ್ಳಿ ಬೆಳೆದ ರೈತರು ಕಣ್ಣೀರು ಹಾಕುವ ದುಸ್ಥಿತಿ ನಿರ್ಮಾಣವಾಗಿದೆ. ಗದಗದ APMC ಮಾರುಕಟ್ಟೆ 7 ತಾಲೂಕಿನಲ್ಲಿ ಬೆಳೆದಂಥ ಈರುಳ್ಳಿ ಬರ್ತಾ ಇದೆ. ಆದರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಈರುಳ್ಳಿ ಬೆಳೆದ ರೈತರಿಗೆ ಸೂಕ್ತ ಬೆಲೆ ಸಿಗ್ತಾ ಇಲ್ಲ. ಇದರಿಂದಾಗಿ ಹರ್ಲಾಪುರ ಗ್ರಾಮದ ಶಂಕರಣ್ಣ ಎನ್ನುವ ರೈತ ಕಣ್ಣೀರನ್ನು ಹಾಕಿದ್ದಾನೆ. ಕೇವಲ 200, 400, 600 ರೂಪಾಯಿಗೆ 1 ಕ್ವಿಂಟಾಲ್ ಈರುಳ್ಳಿ ಮಾರಾಟ ಮಾಡುವಂತೆ ಆಗಿದೆ. ಮನ್ಯಾಗ ಬ್ಯಾಡ ಬೇಕಲ್ಲ, ನಾವು ಹಾಕಿಲ್ರಿ ಖರ್ಚು ಮಾಡಿ ಮತ್ತೆ ಏನ್ ಸಾಲ ಮಾಡಿದ್ರಿ. ಈಗ ನಾ ಈಗ ಓದ್ಗಳೇ ರೊಕ್ಕ ಕೊಡೋದು ನಾನು, ಮತ್ತೆ ಗಾಡಿಯಾರ ಓದ್ಗಳೇ ರೊಕ್ಕ ಕೊಡೋದು ನಾ ಏನು ಕೊಡೋದು ನಾನು. ಅವ್ನು ಬರೀ 200 ರೂಪಾಯಿ ಫೀಸ್ ಮಾಡ್ರಿ, 25 ಆಟೋದ. ಮತ್ತೆ ಹೆಂಗ ನಾವು ಏನು ಮಾಡೋಕೆ ನಾನು? 200 ರೂಪಾಯಿ ಕ್ವಿಂಟಲ್ ಕೇಳತ್ತಾರ. ಹ್ಞೂ ರೀ, ಹರ್ಲಾಪುರ ನಮ್ದು ಗದಗ ತಾಲೂಕು. ಅಂದ್ರೆ ಈಗ ಕಷ್ಟಪಟ್ಟು ಬೆಳೆದಿರಿ, ಬೆಲೆ ಇಲ್ಲ ಅಂತಂದ್ರೆ ರೈತ ಇದಕ್ಕೆ ಏನು ಇದೇನು. ಬೆಂಗಳೂರಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಗುಂಡಿ ಆಪತ್ತು ಸೃಷ್ಟಿಯಾಗಿದೆ. ನಗರದ ಹೃದಯ ಭಾಗದಲ್ಲಿ ಎಮ್ಮಗುಂಡಿಗಳು ತಲೆ ಎತ್ತಿವೆ. ಮೆಜೆಸ್ಟಿಕ್ ಮಲ್ಲೇಶ್ವರಂ ರಸ್ತೆಯಲ್ಲಿ ಎಮ್ಮಗುಂಡಿಗಳ ಒಂದು ದರ್ಶನವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಈ ಹದಗೆಟ್ಟ ರಸ್ತೆಯ ರಿಯಾಲಿಟಿ ಚೆಕ್ ನಡೆಸಿದ್ದು, ಪ್ರತಿನಿತ್ಯ ಸಾವಿರಾರು ವಾಹನ ಸಂಚರಿಸುವಂತಹ ರಸ್ತೆಗಳ ಅಸಲಿ ಚಿತ್ರಣವನ್ನು ತೆರೆದಿಟ್ಟಿದೆ.
ಬೆಂಗಳೂರಿನ ಪೀಣ್ಯ ಕೈಗಾರಿಕಾ ಪ್ರದೇಶದ ರಸ್ತೆಯನ್ನ ನೋಡ್ತಾ ಇದ್ರೆ ಇದು ಬ್ರಾಂಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಅನ್ನೋ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ನೂರಾರು ಕೈಗಾರಿಕೆಗಳಿರುವಂತ ಪ್ರದೇಶದ ರಸ್ತೆಗಳೇ ಗುಂಡಿಮಯವಾಗಿದೆ. 10 ಬಾರಿ ಮನವಿ ಮಾಡಿದ್ರೂ ಕೂಡ ಇಲ್ಲಿ ಪರಿಸ್ಥಿತಿ ಬಗ್ಗೆ ಅರ್ಥ ಮಾಡಿಕೊಳ್ಳುವ ಅಧಿಕಾರಿಗಳು ಸಿಗ್ತಾ ಇಲ್ಲ. ಗುಂಡಿಗಳ ಆಟೋಟೋಪಕ್ಕೆ 10 ಮಂದಿಗೆ ಗಾಯಗೊಂಡಿದ್ದಾರೆ. ಕೊನೆಗೆ ಬೇಸತ್ತ ಸ್ಥಳೀಯರು ಗುಂಡಿ ರಸ್ತೆಗೆ ಕಲ್ಲು ಮಣ್ಣು ಹಾಕಿ ಮುಚ್ಚುತ್ತಾ ಇದ್ದಾರೆ. ಬೆಂಗಳೂರಿನ ನಂದಿನಿ ಲೇಔಟ್ ಕಂಠೀರವ ರಸ್ತೆ ಸ್ಥಿತಿ ಕೂಡ ಇದೆಲ್ಲಕ್ಕಿಂತ ಭಿನ್ನವಾಗಿ ಇನ್ನಿಲ್ಲ ನೋಡಿ. ಇನ್ನು ಈ ರೋಡ್ನಲ್ಲಿ ಸವಾರರಿಗೆ ಗುಂಡಿಗಳ ಜೊತೆಗೆ ಧೂಳು ಕೂಡ ಬೋನಸ್ ಆಗಿ ಸಿಗ್ತಾ ಇದೆ. ಮಳೆಯಿಲ್ಲದ ಸಂದರ್ಭದಲ್ಲಿ ಧೂಳು ಆವರಿಸಿದರೆ ಕೊಂಚ ಮಳೆಯಾದರೆ ಸಾಕು ಇಲ್ಲಿ ಕೆರೆಗಳೇ ತಲೆ ಎತ್ತುತ್ತಿವೆ. ಇನ್ನು ಇಂತಹ ರಸ್ತೆಯಲ್ಲಿ ಜನರು ಜೀವವನ್ನು ಕೈಲಿ ಹಿಡಿದುಕೊಂಡು ಸಂಚರಿಸುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಬೆಂಗಳೂರಲ್ಲಿ ಗುಂಡಿ ರಸ್ತೆಯಿಂದ ಕೈಗಾರಿಕಾ ವಲಯ ಬೇಸತ್ತು ಹೋಗಿದೆ. 15 ನಿಮಿಷದ ಮಾರ್ಗದಲ್ಲಿ 1 ಗಂಟೆ ಸಂಚರಿಸುವ ದುರ್ಗತಿ ಒದಗಿ ಬಂದಿದೆ. ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕೆ FKCCI ಆಗ್ರಹ ಮಾಡ್ತಾ ಇದೆ. ಈ ಸಂಬಂಧ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ FKCCI ಅಧ್ಯಕ್ಷ ಉಮಾರೆಡ್ಡಿ ತಿಳಿಸಿದ್ದಾರೆ. ರಸ್ತೆ ಗುಂಡಿಗಳಿಂದಲೇ ಬೆಂಗಳೂರಿನ ಮಾನ ಹರಾಜಾಗ್ತಾ ಇದೆ ಅಂತ ಶಾಸಕ CK ರಾಮಮೂರ್ತಿ ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಅವರು ಸಿದ್ದರಾಮಯ್ಯ, DK ಶಿವಕುಮಾರ್ 3 ಬಾರಿ ಸಿಟಿ ರೌಂಡ್ಸ್ ಅನ್ನು ಹಾಕಿದ್ದಾರೆ. ಆದರೂ ಕೂಡ ರಸ್ತೆ ಗುಂಡಿಗಳಿಂದ ಜನರಿಗೆ ಮಾತ್ರ ಮುಕ್ತಿ ಸಿಕ್ಕಿಲ್ಲ. ಕುರ್ಚಿ ಕದನದಿಂದ ಅಭಿವೃದ್ಧಿ ಹಳ್ಳ ಹಿಡಿದು ಹೋಗಿದೆ. ಟೆಕ್ಕಿಗಳು ರಸ್ತೆ ಗುಂಡಿಗಳಿಂದ ರೋಸಿ ಹೋಗಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಕೊಡಿ ಅಂತಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಯಾದಗಿರಿಯಲ್ಲಿ ಅನ್ನಭಾಗ್ಯ ಅಕ್ಕಿ ಫಾರಿನ್ಗೆ ರಫ್ತು ಮಾಡ್ತಾ ಇದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಗ್ತಾ ಇದೆ. CID ತನಿಖೆ ವೇಳೆ ಮತ್ತಷ್ಟು ಅಕ್ಕಿ ಸಂಗ್ರಹ ಬೆಳಕಿಗೆ ಬಂದಿದೆ. ಹತ್ತಿ ಮಿಲ್ನಲ್ಲಿ 5 ಟನ್ಗಳಷ್ಟು ಅನ್ನಭಾಗ್ಯ ಅಕ್ಕಿ ದಾಸ್ತಾನು ಪತ್ತೆಯಾಗಿದೆ. ಗುರುಮಿಟ್ಕಲ್ನ ಲಕ್ಷ್ಮೀ ವೆಂಕಟೇಶ್ವರ ರೈಸ್ ಮಿಲ್ ಪಕ್ಕದ ಹತ್ತಿ ಮಿಲ್ನಲ್ಲೂ ಕೂಡ ಅಕ್ರಮ ದಾಸ್ತಾನು ಸಿಕ್ಕಿದೆ.